ನಿನ್ನೆಯಿಂದ ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಅರಮನೆ ಮೈದಾನ ತ್ರಿಪುರ ವಸತಿಯಲ್ಲಿ ಗುರು ಸಿದ್ದರಾಮೇಶ್ವರರ ಜಯಂತಿ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮದ ಬಗ್ಗೆ ಹೇಳಿ, ತಮ್ಮ ಹೆಸರು ಹೇಳಿ. ಶಶಿಧರ್ ಅಂತೇಳಿ, ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಜಿ ವಡಿಗಳ್ಳಿ ಗ್ರಾಮ, ಬೆಂಗಳೂರಲ್ಲಿ ನೆಲೆಸಿರೋದು. ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಕಳೆದ 25 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀವಿ. 4 ವರ್ಷದಿಂದ ಈ ಒಂದು ನೊಳಂಬ ಲಿಂಗಾಯತ ಸಂಘದಿಂದ ಆಚರಿಸ್ತಕ್ಕಂಥ ಈ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಅಂದರೆ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಂಗಳೂರಿನಲ್ಲಿ ನಡೀತಿರೋದು ಅತ್ಯಂತ ವಿಜೃಂಭಣೆಯ ಒಂದು ಸಮಾವೇಶ. ಮತ್ತು ನಮ್ಮೆಲ್ಲ ನೊಳಂಬ ಲಿಂಗಾಯತ ಸಮುದಾಯದ ಜೊತೆಗೆ ಸೇರಿಕೊಂಡು ಅನೇಕ ಲಿಂಗಾಯತ ಸಮುದಾಯಗಳು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದು, ಅನೇಕ ಬೇರೆ ಸಮುದಾಯಗಳು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದು, ಕರ್ನಾಟಕದಲ್ಲಿಯೇ ಈ ಒಂದು ಸಮುದಾಯ ಏನು ಮಾಡ್ತಾ ಇದೆ, ಗುರು ಸಿದ್ದರಾಮೇಶ್ವರರು ಹಿಂದೆ ಕೆರೆ ಕಟ್ಟೆ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಕೀರ್ತಿಯ ಪ್ರಭಾವ ಇವತ್ತು ಈ ಒಂದು ಜಯಂತಿನ ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಶ್ರೀ ಗುರು ಸಿದ್ದರಾಮೇಶ್ವರರು ಮುಂದೆನೂ ಕೂಡ ಈ ಥರ ದಯಪಾಲಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಬೆಂಗಳೂರು ನಿದರ್ಶನ ಇವತ್ತಿನ ಕಾರ್ಯಕ್ರಮ. ನೀವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ, ಒಂದು 30 ವರ್ಷಗಳಿಂದ ಏನೊಂದು ಶಾಸ್ತ್ರ ಸಂಪ್ರದಾಯ, ಒಂದು ದೇವಸ್ಥಾನಕ್ಕೆ ಬರೋದಾಗಲಿ, ಮಠಗಳಿಗೆ ಬರೋದಾಗಲಿ, ಒಂದು ಆಧ್ಯಾತ್ಮ ಆಗಲಿ, ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ಲದಿರ ಈ ಥರ ಮಠಗಳಿಗೆ ಬರೋದಾಗಲಿ, ಗುರುಗಳ ಆಶೀರ್ವಚನ ತಗೊಳ್ಳೋದಾಗಲಿ, ಅವ್ರ ಹತ್ರ ಇರೋದು ಏನಿರುತ್ತೋ ಒಂದು ಸಂಪತ್ತು ಅಂದರೆ ಹಣನೇ ಅಲ್ಲ, ಅವ್ರ ಹತ್ರ ಇರೋ ತಿಳುವಳಿಕೆ ತಗೊಂಡು 10 ಜನಕ್ಕೆ ಪಸರಿಸ್ತಾ ಇದ್ರು. ಈಗಿನ ಯುವ ಜನತೆ ಅಂತಲ್ಲ, ನಾಡಿನ ಜನತೆ, ವಯಸ್ಸಾದವರು ಅಷ್ಟೇ, ಏನೋ ಒಂದು ಮೊಬೈಲ್ ಆಂಡ್ರಾಯ್ಡ್ ಫೋನ್ ಬಂದಿದೆ, ಇಂಟರ್ನೆಟ್ಟು, ಚಾಟಿಂಗು, ಸೈಬರ್ ಸೆಂಟರು, ಎಲ್ಲೋ ಒಂದು ಕೆಫೆಟೇರಿಯಲ್ಲಿ ಕುಡಿದು ಕಾಲ ತಳ್ತಾ ಇದ್ದಾರೆ. ಅವರೆಲ್ಲ ಒಂದು ಹಳೆಯದೊಂದು 30 ಇಯರ್ಸ್ ಬ್ಯಾಕ್ ಇರ್ತ ಒಂದು ಕಲ್ಚರು ಈಗ ಬರೋ ಥರ ಏನಾದರೂ ಅವೇರ್ನೆಸ್ ಮೂಡಿಸೋ ಥರ ಮಾಡ್ಬೋದಾ? ಜನ ನೀವು ಹೇಳಿದಂತೆ 100% ಜನ ಮೊಬೈಲ್ನಲ್ಲಿ ಮುಳುಗಿದ್ದಾರೆ, ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ. ಸೊ ಗುಡಿ ಗೋಪುರಗಳಿಗೆ ಅವ್ರಿಗೆ ಬೇಕಾದಂಥ ಸಂದರ್ಭ ಅಂದರೆ ಅವ್ರಿಗೆ ಮೊಬೈಲ್ನಲ್ಲಿ ಇರೋವಷ್ಟು ಬ್ಯುಸಿ ಗುಡಿ ಗೋಪುರ ದೇವಸ್ಥಾನಗಳಿಗೆ ಹೋಗೋವಷ್ಟು ಖುಷಿ ಇಲ್ಲ. ಏನಕ್ಕೆ ಅಂತಂದರೆ ಅವರು ಹಣದ ಮೇಲೆ ನಿಂತಿರ್ತಕ್ಕಂಥ ಈಗಿನ ಜನತೆ. ಸೊ ಮುಂದಿನ ದಿನಗಳಲ್ಲಿ ಗುಡಿ ಗೋಪುರ ಮಠಮಾನ್ಯಗಳು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಶ್ರೀ ಗುರು ಸಿದ್ದರಾಮೇಶ್ವರರು ಬಸವಣ್ಣರವ್ರ ಬಗ್ಗೆ ಒಂದು ವಿಷಯನ ತಿಳ್ಕೊಂಡು ಮುಂದಿನ ಸಮಾಜಕ್ಕೆ ಏನಾದರೂ ಕೊಡುಗೆನ ಕೊಡಬೇಕು, ಮುಂದಿನ ಜೀವನದಲ್ಲಿ ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಏನಾದರೂ ಕೊಡಬೇಕು, ಮುಂದಿನ ಒಂದು ಪೀಳಿಗೆಗೆ ಏನಾದರೂ ಉಳಿಬೇಕು ಅಂತಂದರೆ ಇಂಥ ಜಯಂತಿ ಕಾರ್ಯಕ್ರಮಗಳು ವರ್ಷಕ್ಕೊಂದ್ಸಲ ನಡೆಯೋದು ಭಾಳ ಒಳ್ಳೆಯದು. ಅದರಂತೆ ನಮ್ಮ ಸಮುದಾಯಗಳು ಎಲ್ಲರೂ ಸೇರಿಕೊಂಡು ಈ ಥರ ಒಂದೊಂದು ಜಯಂತಿನ ಮಾಡ್ತಾಯಿದ್ರೆ ದೇವರ ಸಮುದಾಯನೂ ಉಳಿಯುತ್ತೆ, ಸಮಾಜನೂ ಉಳಿಯುತ್ತೆ, ಧರ್ಮನೂ ಉಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.